ತಾವು ಕೂಡ ತರಬೇತಿಯನ್ನು ನೀಡಿದರೆ ತಮ್ಮ ತಂಡ ಬಾಕಾ ಅವರೊಂದಿಗೆ ಈ ಪಂದ್ಯಾಟವನ್ನು ಕೂಡ ಆಡಿದರು. ಸೆಮಿಫೈನಲ್ ತನಕ ಉತ್ತಮ ರೀತಿಯ ಆಟವನ್ನು ಆಡಿದರು. ಈ ಒಂದು ಬೈಂದೂರು ಪರಿಸರದಲ್ಲಿ ಪ್ರಪ್ರಥಮ ಬಾರಿ ವಿಕ್ರಮ್ ಕ್ರಿಕೆಟ್ ಕ್ಲಬ್ ಇವರ ವತಿಯಿಂದ ಅಂಡರ್-19 ಲೆದರ್ ಬಾಲ್ ಪಂದ್ಯಾಟ ಜರುಗ್ತಾ ಇದೆ. ಅದರ ಬಗ್ಗೆ ತಮ್ಮ ಎರಡು ಅನಿಸಿಕೆ ತಿಳಿಸಿ ಅಂತ ಕೇಳಿಕೊಳ್ತಾ ಇದ್ದೇವೆ. ಪ್ರಥಮವಾಗಿ ನಾನು ದಿನೇಶ್ ಗಾಣಿಗ ಮತ್ತು ರಾಜೇಶ್ ಆಚಾರ್ಯ ಇವರನ್ನು ನಾನು ಅಭಿನಂದಿಸ್ತೇನೆ. ಯಾಕಂತ ಹೇಳಿದರೆ ಮತ್ತು ನಾಗರಾಜ್ ಶೆಟ್ಟಿ ಅವರು ಸತತ 1-2 ತಿಂಗಳಿಂದ ಈ ಒಂದು ಟೂರ್ನಮೆಂಟ್ನ ಬಗ್ಗೆ ನಮ್ಮಲ್ಲಿ ಕೂಡ ಸಂಪರ್ಕದಲ್ಲಿದ್ದರು. ನಿದ್ದೆ ಮಾಡದ ರಾತ್ರಿಗಳು ಇರ್ಬೋದು ಅವರು. ಅಷ್ಟು ಒದ್ದಾಟ ಮಾಡಿ ಈ ಒಂದು ವಿಕ್ರಮ್ ಕ್ರಿಕೆಟ್ ಟೂರ್ನಮೆಂಟನ್ನು ಒಳ್ಳೆಯ ರೀತಿಯಲ್ಲಿ ನಡೆಸಿಕೊಟ್ಟಿದ್ದಾರೆ. ಅವರಿಗೆ ನಾನು ಅಭಿನಂದಿಸ್ತೇನೆ. ಇಂಥ ಟೂರ್ನಮೆಂಟ್ಗಳು ನಡೆದಾಗ ಹಲವಾರು ಎಳೆಯ ಪ್ರತಿಭೆಗಳಿಗೆ ಅವಕಾಶಗಳು ಕೂಡಿ ಬರುತ್ತದೆ. ಮಕ್ಕಳು ಕೂಡ ಇಂಥ ಟೂರ್ನಮೆಂಟಲ್ಲಿ ಭಾಗವಹಿಸಿ ತನ್ನ ಪ್ರತಿಭೆಯನ್ನು ತೋರಿಸ್ಪಡಿಸಬೇಕು. ಇದೊಂದು ವೇದಿಕೆಯನ್ನು ಅವರು ನಿರ್ಮಿಸ್ತಾರೆ. ತುಂಬಾ ಒಳ್ಳೆಯ ಒಂದು ವ್ಯವಸ್ಥೆ, ಗ್ರೌಂಡ್ನ ವ್ಯವಸ್ಥೆ ಇರ್ಬೋದು, ಮತ್ತು ಎಲ್ಲ ವ್ಯವಸ್ಥೆಯನ್ನು ಕೂಡ ಅವರು ಅಚ್ಚುಕಟ್ಟಾಗಿ ನಡೆಸಿದ್ದಾರೆ. ಮುಂದಿನ ದಿನಗಳಲ್ಲಿ ಉಡುಪಿ ಡಿಸ್ಟ್ರಿಕ್ಟ್ ಕ್ರಿಕೆಟ್ ಅಸೋಸಿಯೇಷನ್ ಕೂಡ ಈ ಒಂದು ವಿಕ್ರಮ್ ಟ್ರೋಫಿ ಕ್ರಿಕೆಟ್ ಟೂರ್ನಮೆಂಟ್ನಲ್ಲಿ ಕೈ ಜೋಡಿಸಿದೆ. ನಮ್ಮ ಕಾರ್ಯದರ್ಶಿ ರೆನ್ ಟ್ರೆವಡ್ರಾಯಸ್ ಮತ್ತು ಟೂರ್ನಮೆಂಟ್ ಕಮಿಟಿ ಅಧ್ಯಕ್ಷರಾದ ವಿಜಯ್ ಆಳ್ವ ಸರ್, ನಾವೆಲ್ಲ ಒಟ್ಟಿಗೆ ಸೇರಿ, ನಮಗೆ ಹೆಚ್ಚು ಬರಲಿಕ್ಕೆ ಆಗಲಿಲ್ಲ, ಅವರೊಟ್ಟಿಗೆ ಸೇರಲಿಕ್ಕೆ ಆಗಲಿಲ್ಲ. 100ರಲ್ಲಿ 99 ಪಾಲು ಅವರ ಎಫರ್ಟು, ನಾವು 1% ಮಾತ್ರ ಇಲ್ಲಿ ಅವರೊಟ್ಟಿಗೆ ಸೇರಿದ್ದೇವೆ. ಆದರೆ ಯುವ ಕ್ರಿಕೆಟಿಗರಿಗೆ ನಾನು ಒಂದೇ ಹೇಳೋದು, ಯಾವ ಕ್ರಿಕೆಟ್ ಅಕಾಡೆಮಿಗೆ ಹೋದರೂ ಕೂಡ ಕೋಚಸ್, ತರಬೇತುದಾರರು ಒಳ್ಳೆಯದಿರ್ತಾರೆ. ನಾವು ಕಲಿಯುವುದು ಅಲ್ಲಿ ತುಂಬ ಪ್ರಾಮುಖ್ಯ ಆಗಿರ್ತದೆ. ನಾವು ಏನು ಅವರ ಹತ್ರ ಕೇಳಿ ಪಡ್ಕೊಳ್ತೇವೆ ಅದು ತುಂಬಾ ಮುಖ್ಯ. ಆದ್ದರಿಂದ ಇಂಥ ಟೂರ್ನಮೆಂಟ್ಗಳು ನಿರಂತರ ನಾವು ಒಂದು ಲೆಕ್ಕಾಚಾರ ಹಾಕಿದ್ದೇವೆ. ಉಡುಪಿ ಡಿಸ್ಟಿಕ್ಕಿನಲ್ಲಿ ಹಲವಾರು ಕ್ರಿಕೆಟ್ ಟೂರ್ನಮೆಂಟ್ಗಳನ್ನು ನಡೆಸಬೇಕು. ಬೇರೆ ಬೇರೆ ಏಜ್ ಗ್ರೂಪ್ನಲ್ಲಿ ಟ್ಯಾಲೆಂಟ್ ಅಂತ ಒಂದು ಕಾರ್ಯಕ್ರಮ ಇನ್ನು ಮುಂದಿನ ದಿನಗಳಲ್ಲಿ ಅದರ ಮ್ಯಾಚ್ ಕೂಡ ನಡೆಯಲಿಕ್ಕಿದೆ. ಹೆಣ್ಮಕ್ಕಳ ಟೂರ್ನಮೆಂಟ್ ಕೂಡ ನಡೀಲಿಕ್ಕಿದೆ. ಈ ನಿಟ್ಟಿನಲ್ಲಿ ನಾವು ಹಲವಾರು ಕ್ರಮಗಳನ್ನು ಹಾಕಿದ್ದೇವೆ. ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಬೌಲಿಂಗ್ ಇರ್ಬೋದು, ಬ್ಯಾಟಿಂಗ್ ಇರ್ಬೋದು, ವಿಕೆಟ್ ಕೀಪಿಂಗ್ ಇರ್ಬೋದು, ಫೀಲ್ಡಿಂಗ್ ಇರ್ಬೋದು, ಬೇರೆ ಬೇರೆ ವಿಧದ ಟ್ಯಾಲೆಂಟ್ ಹಂಟ್ಗಳನ್ನು, ತರಬೇತಿಗಳನ್ನು ನಡೆಸುವ ಮುಖಾಂತರ ಉಡುಪಿ ಡಿಸ್ಟಿಕ್ನಲ್ಲಿ ಯುವ ಪ್ರತಿಭೆಗಳಿಗೆ ಒಳ್ಳೆಯ ವೇದಿಕೆಯನ್ನು ನಿರ್ಮಿಸುವ ನಿಟ್ಟಿನಲ್ಲಿ ನಾವು ಕಾರ್ಯಕ್ರಮವನ್ನು ಹಾಕ್ತೇವೆ ಎಂಬ ಭರವಸೆಯನ್ನು ಕೂಡ ಈ ನಿಟ್ಟಿನಲ್ಲಿ ಹೇಳ್ತೇವೆ. ಥ್ಯಾಂಕ್ ಯು. ಅದೇ ರೀತಿ ಬಹುಶಃ ನೀವು ಇತ್ತೀಚೆಗಷ್ಟೇ ಮಾಸ್ಟರ್ಸ್ ಪಂದ್ಯಾಟವನ್ನು 60+ ಭಾರತೀಯ ತಂಡಕ್ಕೆ ರೆಪ್ರೆಸೆಂಟ್ ಮಾಡಿದರೆ ಚೆನ್ನೈನಲ್ಲಿ 14 ತಂಡಗಳು ಪಾಲ್ಗೊಂಡಿತ್ತು. ಅಲ್ಲಿ ಭಾಳಷ್ಟು ಉತ್ತಮ ರೀತಿಯ ಒಂದು ಆಟವಾಡೋ ಅವಕಾಶವನ್ನು ಕೂಡ ನಿಮಗೆ ಸಿಕ್ಕಿತ್ತು. ನೀವು ಕೂಡ ಉತ್ತಮ ಆಟವನ್ನು ಪ್ರದರ್ಶಿಸಿದರೆ ಅದರ ಬಗ್ಗೆ ತಮ್ಮ ಅನುಭವವನ್ನು ಹಂಚಿಕೊಳ್ಳುತ್ತೀರಿ ಹಂತದಲ್ಲಿ? ಇದೊಂದು ಒಳ್ಳೆಯ ಎಕ್ಸ್ಪೀರಿಯನ್ಸ್. ವರ್ಲ್ಡ್ ಕ್ರಿಕೆಟ್ ಅಂತ ಹೇಳಿದರೆ ಅದೇ ಸ್ಟ್ಯಾಂಡರ್ಡ್ ಇರ್ತದೆ. ನಮ್ಮ ತಂಡ ಕೂಡ ಒಂದು ಉತ್ತಮ ಪ್ರದರ್ಶನವನ್ನು ನೀಡಿತು. ನಾವು 4ನೇ ಸ್ಥಾನದಲ್ಲಿ ಉಳಿದುಕೊಳ್ಳಬೇಕಾಯಿತು. ಆಸ್ಟ್ರೇಲಿಯಾ ಮತ್ತು ಇಂಗ್ಲೆಂಡ್ ಫಸ್ಟ್ ಸೆಕೆಂಡ್ ಹಂಚಿಕೊಟ್ಟಿತ್ತು. ಆದರೆ ನಮಗೆ ಒಂದು ಈ ವೇದಿಕೆ, ನಾನು ವಿಜಯ್ ಆಳ್ವರ್ ಒಂದು ಟೂರ್ನಮೆಂಟ್ಗೆ ಅಪ್ಲಿಕೇಶನ್ ಹಾಕಿದೆವು ಬಾಂಬೆಯಲ್ಲಿ. ಅಲ್ಲಿ ಆ ಮುಖಾಂತರ ನಮಗೆ ಒಂದು ಚಾಲೆಂಜ್ ಸಿಕ್ಕಿತ್ತು. ನಾವಿಬ್ಬರೂ ಅಲ್ಲಿ ಒಂದು ಉತ್ತಮ ಪ್ರದರ್ಶನ ನೀಡಿದ್ದರಿಂದ ನಮ್ಮ ದೇಶಕ್ಕೆ ನಾವು ಒಂದು ಒಳ್ಳೆಯ ಕ್ರಿಕೆಟಿಗರಾಗಿ ಕಂಡೆವು. ಅದರಿಂದ ಸೆಲೆಕ್ಷನ್ ಆಯಿತು ವರ್ಲ್ಡ್ ಕ್ರಿಕೆಟ್ಗೆ. ಆಳ್ವ ಸರ್ ಕೂಡ 50+ ಅವರಿಗೆ ಅವಕಾಶ ಇತ್ತು. ಅವರ ಬ್ಯುಸಿ ಶೆಡ್ಯೂಲ್ನಲ್ಲಿ ಅವರಿಗೆ ಹೋಗಲಿಕ್ಕೆ ಆಗಲಿಲ್ಲ. ವರ್ಲ್ಡ್ ಕ್ರಿಕೆಟ್ ಅಂತ ಹೇಳಿದರೆ ನಮಗೆ ಅದೊಂದು ಹೇಗೆ ಉಂಟು ಅಂತ ನೋಡುವ ಒಂದು ಅವಕಾಶ. ನಾನು ಕೂಡ ಒಂದು ಉತ್ತಮ ಪರ್ಫಾರ್ಮೆನ್ಸನ್ನು ನೀಡಿದೆ ನಾನು ನಮ್ಮ ತಂಡಕ್ಕೆ. ಇದೊಂದು ಉತ್ತಮ ಅವಕಾಶ, ಒಳ್ಳೆಯ ಎಕ್ಸ್ಪೀರಿಯನ್ಸ್. ಧನ್ಯವಾದಗಳು ಸರ್, ಭಾಳಷ್ಟು ಧನ್ಯವಾದಗಳನ್ನು ತಿಳಿಸ್ತಾರೆ ಸ್ಪೋರ್ಟ್ಸ್ ಕನ್ನಡ ಯೂಟ್ಯೂಬ್ ಚಾನೆಲ್ ವತಿಯಿಂದ. ಥ್ಯಾಂಕ್ ಯು.